ಟಾಕ್ಸಿಕ್ ಸಿನಿಮಾ ಈಗಾಗಲೇ ನಮ್ಮ ಸ್ಯಾಂಡಲ್ವುಡ್ ನು ಒಳಗೊಂಡಂತೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಸುನಾಮಿಯನ್ನೇ ಕ್ರಿಯೇಟ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಕಿಯಾರಾ ಹಾಗೆ ಯಶ್ ಅವರ ಒಂದು ಸೀನ್ ಲೀಕ್ ಆಗಿರುತ್ತೆ. ಅಂದ್ರೆ ಬೀಚ್ ಹತ್ರ ಇಬ್ರು ಡ್ಯಾನ್ಸ್ ಮಾಡ್ತಾ ಇರೋದು ಅಥವಾ ಯಶ್ ಒಂದ್ ಸೈಡ್ ಅಲ್ಲಿ ನಿಂತಿರೋದು. ಅವರ ಫ್ಯಾನ್ಸ್ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡಿದ್ರು, ಲವ್ ಸೀನ್ ಗಳು ಯಾವ್ದು ಇರಲ್ವಾ, ಲವ್ ಸಾಂಗ್ಸ್ ಗಳು ಯಾವ್ದು ಇರಲ್ವಾ ಅನ್ನೋ ರೀತಿಯಲ್ಲಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ರಾಜ್. ಟಾಕ್ಸಿಕ್ ಸಿನಿಮಾ ಈಗಾಗಲೇ ನಮ್ಮ ಸ್ಯಾಂಡಲ್ವುಡ್ ನು ಒಳಗೊಂಡಂತೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಸುನಾಮಿಯನ್ನೇ ಕ್ರಿಯೇಟ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸಿನಿಮಾದಿಂದ ಬರುವಂತಹ ಒಂದೇ ಒಂದು ಅಪ್ಡೇಟ್ಗಾಗಿ ಸಿನಿಮಾ ಪ್ರೇಕ್ಷಕರು ಹಾಗೆ ಯಶ್ ಅವರ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ರು. ಈ ಹಿಂದೆ ಅಂತಂದ್ರೆ ಈ ಟಾಕ್ಸಿಕ್ ಅಂತಂದ ಈ ಹೆಸರು ಅನೌನ್ಸ್ ಆದಾಗ್ಲಿಂದ ಇದ್ದು ಇಲ್ಲಿವರೆಗೂ ಸಿನಿಮಾದಿಂದ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ ಅಂದ್ರೆ ಪೋಸ್ಟರ್ಗಳಾಗಿರಬಹುದು, ಸಿನಿಮಾ ಟೀಸರ್ ಆಗಿರಬಹುದು, ಸ್ಮಾಲ್ ಗ್ಲಿಮ್ಸ್ ಆಗಿರಬಹುದು, ಇದೆಲ್ಲ ನೋಡ್ತಾ ಇದ್ದಾಗ ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇದ್ದಿದ್ದು ಈ ಸಿನಿಮಾದಲ್ಲಿ ಏನಾದ್ರು ಲವ್ ಸೀಕ್ವೆನ್ಸ್ಗಳು ಇರಬಹುದಾ ಅಂತ. ಸೊ ಸದ್ಯಕ್ಕೆ ಸಿನಿಮಾ ತಂಡ ಬಿಟ್ಟಿರುವಂತಹ ಒಂದು ಪೋಸ್ಟ್ ಅಲ್ಲಿ ಯಶ್ ಅವರು ಒಬ್ಬ ಹೀರೋಯಿನ್ ಈ ರೀತಿ ಹಗ್ ಮಾಡ್ಕೊಂಡಿರುವಂತಹ, ಅವ್ರ ಮೇಲೆ ಕೂತಿರುವಂತಹ ಒಂದು ಪೋಸ್ಟರ್ ರಿಲೀಸ್ ಆಗಿದೆ. ಅದು ಲವ್ ಸಾಂಗ್ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಬಟ್ ಆ ಸಾಂಗ್ ಯಾವಾಗ ಬರುತ್ತೆ ಅಂದ್ರೆ ಮಾರ್ಚ್ 2ನೇ ತಾರೀಕು ಸಿನಿಮಾ ತಂಡ ಅಫಿಷಿಯಲಿ ಆ ಸಾಂಗ್ ನ ರಿಲೀಸ್ ಮಾಡ್ತಾರೆ. ಸೊ ಅದು ಲವ್ ಸಾಂಗ್ ಆಗಿರಬಹುದಾ ಅಂತ. ಅಫ್ಕೋರ್ಸ್ ಅದು ಲವ್ ಸಾಂಗೇ ಆಗಿರುತ್ತೆ. ಸೊ ಈ ಹಿಂದೆ ಅಂತಂದ್ರೆ 2025 ಒಂದು ಅಕ್ಟೋಬರ್ ಸೆಪ್ಟೆಂಬರ್ ಟೈಮ್ ನಲ್ಲಿ ಕಿಯಾರಾ ಹಾಗೆ ಯಶ್ ಅವರ ಒಂದು ಸೀನ್ ಲೀಕ್ ಆಗಿರುತ್ತೆ. ಅಂದ್ರೆ ಬೀಚ್ ಹತ್ರ ಇಬ್ರು ಡ್ಯಾನ್ಸ್ ಮಾಡ್ತಾ ಇರೋದು ಅಥವಾ ಯಶ್ ಒಂದ್ ಸೈಡ್ ಅಲ್ಲಿ ನಿಂತಿರೋದು, ಈ ರೀತಿಯ ಒಂದು ಫೋಟೋ ವೈರಲ್ ಆಗುತ್ತೆ. ಆ ಒಂದು ಫೋಟೋ ನೋಡ್ತಾ ಇದ್ದಾಗ ಲೈಕ್ ಯಶ್ ಅವ್ರನ್ನ ಒಂದು ಲವರ್ ಬಾಯ್ ಆಗಿ ನಾವು ನೋಡದೆ ಸಾಕಷ್ಟು ವರ್ಷಗಳೇ ಆಯ್ತು ಅಂತ ಹೇಳಬಹುದು. ಸೊ ಒಂದು ಗೂಗ್ಲಿ ಸ್ಟೈಲ್ ಆಗಿರಬಹುದು, ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಸ್ಟೈಲ್ ಆಗಿರಬಹುದು, ಈ ರೀತಿಯಾಗಿ ಅವ್ರನ್ನ ನೋಡ್ಲಿಕ್ಕೆ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದೀವಿ. ಈ ಸಿನಿಮಾ ಅಂತ ಬಂದಾಗ ಯಶ್ ಅವರು ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಒಂದು ಹಿಂಟ್ ನಮಗೆ ಸಿಕ್ಕಿತ್ತು. ಟೀಸರ್ ನೋಡಿದಾಗ, ಒಂದು ಸ್ಮಾಲ್ ಗ್ಲಿಮ್ಸ್ ನೋಡಿದಾಗ ಅವಾಗ ನಮ್ಮ ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು, ಈ ಸಿನಿಮಾದಲ್ಲಿ ಅಷ್ಟು ಹೀರೋಯಿನ್ಸ್ ಇದ್ದಾರೆ, ಮುಂದೆ ಒಂದು ಲವ್ ಸಾಂಗ್ ಕೂಡ ಇರೋದಿಲ್ವಾ ಅಂತ. ಸೊ ಈ ಒಂದು ಪೋಸ್ಟರ್ನ ನೋಡ್ತಾ ಇದ್ದಾಗ ಇನ್ನೂ ಅನ್ನಿಸ್ತಾ ಇದೆ ಈ ಒಂದು ಲವ್ ಸಾಂಗ್ ಅಲ್ಲ, ಇದ್ರ ಜೊತೆಗೆ ಸಾಕಷ್ಟು ಎಲಿಮೆಂಟ್ ಸಿನಿಮಾದಲ್ಲಿದೆ, ಸಾಕಷ್ಟು ಸಾಂಗ್ಗಳು ಕೂಡ ಸಿನಿಮಾದಲ್ಲಿದೆ ಅಂತ. ಯಾಕೆಂದ್ರೆ ಅದಕ್ಕೆ ಪುಷ್ಟಿ ಅನ್ನೋ ರೀತಿಯಲ್ಲಿ ಸಿನಿಮಾ ತಂಡ ಒಂದು ಪೋಸ್ಟರ್ ಅನ್ನ ರಿಲೀಸ್ ಮಾಡಿದೆ. ಇದರ ಜೊತೆಗೆ ಇನ್ನು ಯಾವ ರೀತಿಯ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ವರ್ಕ್ ಆಗಿರುತ್ತೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ಸ್ ಇರುತ್ತೆ, ಜೊತೆಗೆ ಯಾವ ರೀತಿಯ ಸಾಂಗ್ಸ್ ಇರುತ್ತೆ ಅನ್ನೋ ರೀತಿಯಲ್ಲೂ ಕೂಡ ನೋಡ್ಬೋದು. ನೆಗೆಟಿವ್ ಶೇಡ್ ಅಂತ ಗೊತ್ತಾಗ್ತಾ ಇದ್ದಂಗೆ ಅವರ ಫ್ಯಾನ್ಸ್ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡಿದ್ರು, ಲವ್ ಸೀನ್ ಗಳು ಯಾವ್ದು ಇರಲ್ವಾ, ಲವ್ ಸಾಂಗ್ಸ್ ಗಳು ಯಾವ್ದು ಇರಲ್ವಾ ಅನ್ನೋ ರೀತಿಯಲ್ಲಿ. ಸೊ ಸದ್ಯಕ್ಕೆ ಅದಕ್ಕೆ ಬ್ರೇಕ್ ಬಿದ್ದಿದ್ದು ಇದೇ ಮಾರ್ಚ್ 2ನೇ ತಾರೀಕು ಯಶ್ ಅವರು ಹಾಗೆ ಕಿಯಾರಾ ಅಡ್ವಾಣಿ ಅವರ ಒಂದು ಲವ್ ಸಾಂಗ್ ಬರ್ತಾ ಇದೆ. ಸೊ ಆ ಸಾಂಗ್ ಎಷ್ಟು ಚೆನ್ನಾಗಿರುತ್ತೆ, ಅದರಲ್ಲಿ ಯಾವ ರೀತಿಯಾಗಿ ಯಶ್ ಅವ್ರನ್ನ ತೋರಿಸಿರ್ತಾರೆ, ಕಿಯಾರಾ ಅವ್ರನ್ನ ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿರ್ತಾರೆ ಅಂತ ನಮ್ಮೆಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇದ್ದೇ ಇದೆ. ಸೊ ಇದೇ ಮಾರ್ಚ್ ಮೊದಲ ವಾರದಲ್ಲಿ ಸಿನಿಮಾದ ಟ್ರೈಲರ್ ಕೂಡ ಬರ್ತಾ ಇದೆ. ಟ್ರೈಲರ್ ಅಲ್ಲಿ ನಿರ್ದೇಶಕಿ ಅಥವಾ ಸಿನಿಮಾ ತಂಡ ಏನನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಥವಾ ಸಿನಿಮಾದಲ್ಲಿ ಏನನ್ನ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಸಿನಿಮಾ ನೋಡಿದ್ಮೇಲೆ, ಟ್ರೈಲರ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸದ್ಯಕ್ಕೆ ಟಾಕ್ಸಿಕ್ ಇಂದ ಬರ್ತಿರುವಂತಹ ಆಲ್ಮೋಸ್ಟ್ ಅಪ್ಡೇಟ್ಗಳು ಡೇ ಬೈ ಡೇ ಏನಾದ್ರೂ ಒಂದು ಅಪ್ಡೇಟ್ಗಳು ನಮಗೆ ಸಿಗ್ತಾನೆ ಇದೆ ಅಂತಾನೆ ಹೇಳ್ಬಹುದು. ಯಶ್ ಅವರು ಯಾವ ಶೇಡ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂದ್ರೆ ಸಿನಿಮಾ ತಂಡ ಒಬ್ಬ ಖಳನಾಯಕನಾಗಿ ಯಶನ್ನ ತೋರಿಸ್ತಾ ಇದ್ದಾರಾ ಅಥವಾ ಹೀರೋ ಆಗಿ ಯಶ್ ಅವ್ರನ್ನ ತೋರಿಸ್ತಾ ಇದ್ದಾರಾ, ಈ ರೀತಿಯ ಒಂದು ಕ್ಯೂರಿಯಾಸಿಟಿಗೆ ಬ್ರೇಕ್ ಇನ್ನೂ ನಮಗೆ ಕೊಟ್ಟಿಲ್ಲ. ಸೊ ಈಗ ಟ್ರೈಲರ್ ಅಂತ ಬಂದಾಗ ಯಾವ ರೀತಿನಲ್ಲಿ, ಯಾವ ಶೇಡ್ ನಲ್ಲಿ ಯಶ್ ಅವ್ರನ್ನ ತೋರಿಸ್ತಾರೆ, ಜೊತೆಗೆ ಇನ್ನು ಯಾವೆಲ್ಲ ಪಾತ್ರಗಳನ್ನ ಸಿನಿಮಾ ತಂಡ ಇಂಟ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನು ನಾವು ಕಾದ್ ನೋಡ್ಬೇಕು. ಈ ಹಿಂದೆ ಅಂದ್ರೆ ಟೀಸರ್ ಬಂದಾಗ್ಲೂ ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು ನಮ್ಗೆ. ಒಂದಷ್ಟು ಕ್ಯಾಮ್ರಾ ವರ್ಕ್ ಆಗಿರಬಹುದು, ಫ್ರೇಮ್ಸ್ ಆಗಿರಬಹುದು, ಸರ್ಪ್ರೈಸ್ ಎಲಿಮೆಂಟ್ಸ್ ಆಗಿರಬಹುದು. ಒಂದು ಚಿಕ್ಕ ಟೀಸರ್ ಅಲ್ಲಿ ನಮಗೆ ಎಲ್ಲದಕ್ಕೂ ಕೂಡ ನೆಕ್ಸ್ಟ್ ಏನೋ ಸರ್ಪ್ರೈಸ್ ಇದೆ ಅಂತ ಗೊತ್ತಾಗ್ತಾ ಇತ್ತು. ಬಟ್ ಈಗ ಬಿಟ್ಟಿರುವಂತಹ ಈ ಒಂದು ಪೋಸ್ಟರ್ನ ನೋಡ್ತಾ ಇದ್ದಾಗ ಲವ್ ಸೀನ್ಸ್ಗಳು ಕೂಡ ಇರಬಹುದಾ ಅಂತ ನಮಗೆ ಅನ್ನಿಸ್ತಾ ಇದೆ. ಸೊ ಕಾದ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಟ್ರೈಲರ್ ಬರುತ್ತೆ, ಆನಂತರದಲ್ಲಿ ಫಿಲ್ಮ್ ಕೂಡ ರಿಲೀಸ್ಗೆ ಇನ್ನೇನು ಕೆಲವು ದಿನ ಅಷ್ಟೇ ಬಾಕಿ ಇರುವಂತದ್ದು. ನಿಜವಾಗ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ಸಿಕ್ ಜಾತ್ರೆನೇ ಆಗ್ತಾ ಇದೆ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಎಲ್ಲರೂ ಕೂಡ ಮಾತಾಡ್ತಾ ಇರೋದು ಟಾಕ್ಸಿಕ್ ಬಗ್ಗೆ. ಟಾಕ್ಸಿಕ್ ಹೇಗಿರುತ್ತೆ, ಟಾಕ್ಸಿಕ್ ಆಗಿರುತ್ತೆ. ತುಂಬಾ ವರ್ಷಗಳಾದ್ಮೇಲೆ ಯಶ್ ಅವ್ರನ್ನ ನೋಡ್ತಾ ಇದೀವಿ. ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಅವರ ಫ್ಯಾನ್ಸ್ಗಳು ಕೂಡ. ಸೊ ಕಾದ್ ನೋಡೋಣ ಟ್ರೈಲರ್ ಹೇಗಿರುತ್ತೆ, ಹಾಗೆ ಮಾರ್ಚ್ 2ನೇ ತಾರೀಕು ಬರುವಂತಹ ಸಾಂಗ್ ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾರೆ ಕನ್ನಡ ಪಿಕ್ಚರ್.